ಇಂಥದ ಉತ್ತರ ಕರ್ನಾಟಕ ಜವಾರಿ ಭಾಷೆದಾಗ ವಿಡಿಯೋ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಬಾಜುಕಿದ್ದದ ಗಂಟೆ ಒಂದು ಒತ್ತಿರಿ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾವು ಇವತ್ತು ಒಂದು ಬೋರ್ವೆಲ್ ಮೋಟ್ರ್ ಬಿಡಾಕೆ ಬಂದಿದ್ದೀವಿ. ಹೊಸದೇನು ಮೋಟ್ರ್ ಅಲ್ಲ, ಹೊಸ ಕುಣಿ ಐತಿ. ಇದು 500 ಫೂಟ್ ಹೊಡೆದಾರ ಅವ್ರ. 380 ಫೂಟ್ ಬಿಡೋದೈತಿ ಬೋರ್ವೆಲ್ ಮೋಟ್ರ್. ಯಾವ ಥರ ಬಿಡೋದು ಏನೇನಂತ ನೋಡೋಣ ಬರ್ರಿ. ಎಲ್ಲ ಸಜ್ಜಿಗೆ ಹಚ್ಬೇಕಾ ನೋಡೋಣ ಬರ್ರಿ. ಯಾವ ಥರ ಏನೇನು ಬಿಡೋದು ಹೆಂಗಂತ. ಈಗ ಗಾಡಿ ಹಚ್ಕೊಳಕ್ಕೆ ಅದು ಕೆಸರು ಬೋರ್ವೆಲ್ ಕುಣಿಯಾಗಿನ ಕೆಸರಿನ ಮ್ಯಾಗ ಬಂದು ಬಿದ್ದಿರ್ತೈತಿ. ಅದನ್ನೆಲ್ಲ ಕೆದರಿ ತೆಗಿತೀವಿ ಗಾಲಿ ಚಾಕ್ ಹಚ್ಚಕ್ಕೆ. ಬೋರ್ವೆಲ್ ಮೋಟ್ರ್ ಗಾಡಿಯಾಗ ಹೇರಿದ್ದೀವಿ, ಅದನ್ನೆಲ್ಲ ತೆಳಗಿಳಿಸ್ಬೇಕಿನ್ನ. ಇದು ಮೋಟ್ರ್ ಟ್ಯಾಕ್ಸ್ಮೋ ಐತಿ. ಇದು 10 ವರ್ಷ ಆಗೈತೆ ಅನ್ನತ್ತಾರ ಅವ್ರ. ಇದು ಮ್ಯಾಗ ನೀರು ಜಾಸ್ತಿ ಫೀಟ್ ಎಬ್ಸ್ತೈತೋ ಇಲ್ಲೋ ಏನು ಗೊತ್ತಿಲ್ಲ ನಮಗೂ. ಇನ್ನು ಬಿಟ್ಟಾಗ ಗೊತ್ತಾ, ಚೆಕ್ ಮಾಡಿಸಿಲ್ಲ, ಲೋಡ್ಗೂ ಹಾಕಿಲ್ಲ. ಈಗ ಮೋಟ್ರನ್ನು ತೆಳಗಿಳಿಸಿದ್ವಿ, ಕೇಬಲ್ನ ತೆಳಗಿಳಿಸಿದ್ವಿ. ಇನ್ನು ಪೈಪ್ ಅಟ್ಟು ತೆಳಗಿಳಿಸಿ ಗಾಡಿ ಹಚ್ಬೇಕಿನ್ನ. ಈಗ ಪೈಪ್ ಎಲ್ಲ ಇಳಿಸೋದಾಗೈತಿ. ಇನ್ನು ಗಾಡಿ ಹಚ್ಕೊಳ್ಳೋದಟ್ಟು ಉಳ್ದೈತಿ. ಗಾಡಿ ರಿವರ್ಸ ಕುಣಿಸ್ಕೊಂಡು ಈಗ ಗಾಡಿನೂ ಸರಿಯಾಗಿ ಹಚ್ಕೊಂಡಿದ್ದೀವಿ ಎಲ್ಲ. ನಮ್ಮ ಅಷ್ಟ್ರ ಮ್ಯಾಗ ಎಬ್ಸೋನು. ಯಾರ್ಯಾರಿಗೆ ಆನ್ಲೈನ್ ಸರ್ವಿಸ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ. IAPS ಸರ್ವಿಸ ಮತ್ತು ಆನ್ಲೈನ್ ಒಂದು ರಿಚಾರ್ಜ ಇನ್ನಿತರ ಸರ್ವಿಸ್ಗಳು ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ. ನನ್ನ ಕಡೆ ID ಗಳು ಸಿಗ್ತಾವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ನನ್ನ ಕಾಂಟ್ಯಾಕ್ಟ್ ನಂಬರ ಮತ್ತು ವಾಟ್ಸಪ್ ಲಿಂಕ ಎಲ್ಲ ಥರ ಇರ್ತಾವೆ. ಅದ್ರ ಸಹಾಯದಿಂದ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಅವರು ಹೊಲದ ಮಾಲಕರ ಪೂಜೆ ಮಾಡ್ತಾನೆ ಅನ್ನತ್ತಾರ. ಬೋರ್ವೆಲ್ದ ಹೊಸ ಕುಣಿ ಐತ್ಲ, ಅದ್ರ ಸಂಬಂಧ ಪೂಜೆ ಮಾಡ್ತಾರೆ. ಪೂಜೆ ಮುಗಿಸ್ಕೊಂಡ ಬೋರ್ವೆಲ್ ಮೋಟ್ರ್ ಬಿಡ್ನು ಬರ್ರಿ. ಈಗ ಪೂಜೆ ಎಲ್ಲ ಮುಗಿಸಿದೆವು. ಈಗ ಪೈಪ್ ತೆಳಗೆ ಬಿಡತ್ತೀವಿ. ಮೋಟ್ರ್ ಅಂತ ತೆಳಗೆ ಹೋಗೈತಿ. ಈ ಥರ ಹಗ್ಗಿಲೆ ನಾವು ಪೈಪ್ ತೆಗಿತೀವಿ. ಕೇಬಲ್ ಗಚ್ಚಿ ಹಂಗೆ ಕಟ್ಬೇಕು. ಯಾಕಂದ್ರೆ ಕೇಬಲ್ ಸುಳಿ ಸುತ್ತಿ ಉಂಡಾಳಾಗಿ ಮೋಟ್ರ್ ಸೈಡ್ ಎಲ್ಲ ಕೇಬಲ್ ಸಿಕ್ಕಿ ಬಿಡ್ತೈತಿ. ಸಿಕ್ಕಿ ಬಿಡೋಣ ಮೋಟ್ರ್ ಅಂತೂ ಹೊರಗಂತೂ ಬರಂಗೇ ಇಲ್ಲ. ಇದಕ್ಕೆ ಕಾರಣಕ್ಕೆ ನೀವು ಗಚ್ಚಂಗೆ ಕೇಬಲ್ ಕಟ್ಟುತ್ತ ಬರ್ರಿ ಸ್ವಲ್ಪ. ಇನ್ನು ಮೋಟ್ರ ಯಾವ ಥರ ಬಿಡೋದು ಅಂತ ನೋಡೋಣ ಬರ್ರಿ. ಇದಕ್ಕೆ ಕೈಯಾಗ ಹಿಡಿದ ತಂತಿ ಬ್ರೇಸ್ ಐತಿ. ಇದರಲ್ಲಿ ಪೇಸ್ದಾಗ ಏನೇನು ಹೊಲಸು ಕೂತಿರ್ತಾವಲ್ಲ ಅವೆಲ್ಲ ಹೋಕ್ಕವ. ಅದ್ರ ಸಹಾಯದಿಂದ ಪೇಸ್ದಾಗಿನ ಹೊಲಸೆಲ್ಲ ತೆಗಿತೀವಿ ನಾವು. ನಮ್ಮ ವಿಡಿಯೋಗಳ ನಿಮ್ಗೆ ಹೆಂಗೆ ಅನ್ನಿಸ್ತಾವ, ನಿಮ್ಮ ಅನಿಸಿಕೆಗಳನ್ನ ಎಲ್ಲ ಹೇಳ್ತು ಬರ್ರಿ ಕಮೆಂಟ್ ಬಾಕ್ಸ್ದಾಗ. ನಮಗೂ ಒಂದು ಸ್ವಲ್ಪ ಹುಮ್ಮಸ್ ಬರ್ತೈತಿ. ಮತ್ತು ಹೆಚ್ಚಿನ ವಿಡಿಯೋಗಳು ಮಾಡಿ ಹಾಕ್ತೀವಿ. ಇನ್ನು ಮೋಟ್ರೆಲ್ಲ ಬಿಡೋದಾಗೈತಿ ಪೈಪ್ಗಳ. ಇದು ಲಾಸ್ಟ್ನೇ ಪೈಪ್ ಐತಿ. ಇದನ್ನು ಕುಣಿಸಿ ಬಿಡೋನು. ಇದು ಅಗ್ರಿಕಲ್ಚರ್ ಬಗ್ಗೆ, ಹೊಲದ ಬಗ್ಗೆ ಇನ್ನಿತರ ವಿಡಿಯೋಗಳು ನಿಮಗೆ ಯಾವ ಥರ ಬೇಕಪ್ಪ ಅಂದ್ರೆ ಅದನ್ನು ನಮ್ಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ತು ಬರ್ರಿ. ಅದರ ಅಂಥದ ವಿಡಿಯೋ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹೆಚ್ಚಿನ ಮಾಹಿತಿಗಳನ್ನ ತಿಳ್ಸೋಕೆ ನಿಮ್ಗೆ ಪ್ರಯತ್ನ ಪಡ್ತೀವಿ ನಾವು. ಯಾವ ಥರ ವಿಡಿಯೋ ಬೇಕಾ ಏನೇನಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸುತ್ತು ಬರ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಾವು ವಿಡಿಯೋ ಮಾಡಿ ಹಾಕಿವಿ ಅಂದ್ರೆ. ಸಾಕಳಿ ಅಟ್ ಸೈಡ್ ಸರಿಸ್ಬೇಕಾ. ಯಾಕಂದ್ರೆ ಅದು ಪ್ಲೇಟ್ ಹಾಕೋರು ಇರ್ತೀವಲ್ಲ, ಅದ್ರ ಮ್ಯಾಗ ಸಾಕಳಿ ಮ್ಯಾಗ ಕೂತಂದ್ರೆ ಪ್ಲೇಟ್ ಹಾಕಕ್ಕೆ ಬರೋಂಗಿಲ್ಲ, ಸಾಕಳಿನೂ ತೊಗೊಳಕ್ಕೆ ಬರೋಂಗಿಲ್ಲ ನಮಗೆ. ಅದ್ರಿಂದ ಸೈಡ ಈ ಥರ ಸೈಡ್ ಸರಿಸಿ ಇಟ್ಬಿಡೋದು. ಇಲ್ಲಿ ಯಾವ ಥರ ಪ್ಲೇಟ್ ಕುಣಿಸ್ತೀವಿ ನೋಡ್ರಿ ನೀವು. ಇದು ಎಲ್ಲ ಬೋರ್ವೆಲ್ ಮೋಟ್ರ್ ಬಿಡೋದಾಗೈತಿ. ಇನ್ನು ಟೆಸ್ಟಿಂಗ್ ಮಾಡ್ಬೇಕಿನ್ನ.
ನೋಡೋಣ ಬರ್ರಿ ನೀರು ಎಷ್ಟು ಹೋಗಿತೈತಿ ಏನೇನಂತ. ಈಗ ಅವರು ಸ್ಟಾರ್ಟರ್ ಹೊಡೆದಾರ, ಹವಾ ಅಂತೂ ಬರತೈತಿ. ನೀರು ಎಷ್ಟು ಹೊಡಿತೈತಿ ನೋಡೋಣ ಬರ್ರಿ. ಅಲ್ಲಿ ನೋಡ್ರಿ ಎಷ್ಟು ನೀರು ಹೊಡೆಯೈತಿ ಕಲ್ಕ. ಮೋಟ್ರ್ ತಾಕತ್ತಂತ್ರ ಮುಗದೈತಿ, ಫುಲ್ ಹಳಿದೈತಿ. ಇನ್ನೊಂದು 2 ದಿವಸ ನೋಡ್ತಾರೆ ಇವ್ರ, ನೋಡ್ಸಿಂದ ಹೊಸ ಮೋಟ್ರ್ ಬಿಡ್ತಾನೆ ಅನ್ನತ್ತಾರ ಅವರು.